ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15, 2024. ಸ್ವಾತಂತ್ರ್ಯ ದಿನಾಚರಣೆಯು ಭಾರತಕ್ಕೆ ಅತಿ ಮಹತ್ವ ದಿನ. ದೇಶಕ್ಕೆ ಸ್ವಾತಂತ್ರ್ಯ ದಿನ. ಭಾರತ ದೇಶವು 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಅತಿ ಕಾತುರದಿಂದ ಕಾದಿದೆ. ಶಾಲಾ, ಕಾಲೇಜು, ಸರ್ಕಾರಿ, ಖಾಸಗಿ ಕಚೇರಿಗಳಲ್ಲಿ ಸ್ವಾತಂತ್ರ್ಯ ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುವರು. ವೇದಿಕೆಯ ಮೇಲೆ ಭಾಷಣ, ಸಿಹಿ ಹಂಚಿ, ತಳಿರು ತೋರಣ ಕಟ್ಟಿ, ಹೂ, ರಂಗೋಲಿ ಹಾಕಿ ನಾವೆಲ್ಲರೂ ಒಂದೇ ಎಂದು ತೋರಿಸುವರು. ಹಾಯ್, ಹಲೋ, ನಾನು ಗುರು. ನೈಸ್ ಗುರು ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ನನ್ನ ವೀಕ್ಷಕರು ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೈಸ್ ಗುರು ಮಾತು ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏಕೆಂದರೆ ನೀವು ಕೊಡುವ ಪ್ರೋತ್ಸಾಹವು ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವೀಕ್ಷಕರಿಗೆ ಯೂಸ್ ಆಗುವ ವಿಡಿಯೋಗಳು ಮಾಡಿ ನಿಮ್ಮನ್ನು ಮನರಂಜಿಸಲು ನಾನು ಇದ್ದೇನೆ. ಸ್ವಾತಂತ್ರ್ಯ ದಿನಾಚರಣೆಯ ವೀಕ್ಷಕರಿಗೂ ತಮಗೆಲ್ಲರಿಗೂ ಶುಭಾಶಯಗಳು. ನಾನು ಗುರು. ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕೆಲವು ವಿಷಯ ಮಾತನಾಡಲು ಹಳೆಯ ದಿನಗಳು ಮೆಲುಕು ಹಾಕಲು ಇಷ್ಟಪಡುತ್ತೇನೆ. ಕೇಳುವ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಭಾರತದಲ್ಲಿ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆ ಎಂದು ರಾಷ್ಟ್ರೀಯ ರಜಾವನ್ನಾಗಿ ಆಚರಿಸಲಾಗುತ್ತದೆ. ವೀಕ್ಷಕರೇ, ಸ್ನೇಹಿತರೆ, ಬ್ರಿಟಿಷರಿಂದ ನಮ್ಮ ಭಾರತ ದೇಶವು ಅಂದರೆ ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಿಗೊಂಡು ಸ್ವತಂತ್ರ ಹೊಂದಿದ ದಿನ ಆಗಸ್ಟ್ 14. ಮಧ್ಯರಾತ್ರಿ ಬ್ರಿಟಿಷರು ನಮ್ಮ ಭಾರತ ದೇಶ ಬಿಟ್ಟು ತೊಲಗಿದರು. ಆದ್ದರಿಂದ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಖುಷಿಯಾಗಿ, ಶುಚಿಯಾಗಿ, ರುಚಿಯಾಗಿ ನಾವೆಲ್ಲರೂ ಒಂದೇ ಎಂದು ತಿಳಿದು ಸೇರಿ ಸಂಭ್ರಮದಿಂದ ದಿನಾಚರಣೆಯನ್ನು ಆಚರಿಸುತ್ತೇವೆ. ವೀಕ್ಷಕರೇ, ಇವತ್ತಿನ ದಿವಸ ದೇಶಭಕ್ತಿ ತೋರಿಸಿ, ಧ್ವಜ ಹಾರಿಸಿ, ಸಾಂಸ್ಕೃತಿಕ ಧಾರ್ಮಿಕವಾಗಿ ಭಾಷಣ ಮಾಡುವರು ಚಾಲ್ತಿಯಲ್ಲಿದೆ. ಈ ದಿನ ಕೇಸರಿ, ಬಿಳಿ, ಹಸಿರು ಬಣ್ಣವುಳ್ಳ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾರತದ ರಾಷ್ಟ್ರಗೀತೆ ಜನಗಣಮನ ಹೃದಯ ತುಂಬ ಹಾಡಿ ನಾವು ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ನೆನಪಿಸಿಕೊಂಡು ಅವರ ಆದರ್ಶ ಪ್ರೇಮಗಳನ್ನು ಈಗಿನ ಮಕ್ಕಳಿಗೆ ಕಲಿಸಿಕೊಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. 1857ರ ಭಾರತದ ಮೊದಲ ಸಂಗ್ರಾಮದಿಂದ 1957ರವರೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಹಾತ್ಮ ಗಾಂಧೀಜಿ, ಬಾಲಗಂಗಾಧರ ತಿಲಕ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ ರಾಯ್, ಭಗತ್ ಸಿಂಗ್ ಸೇರಿದಂತೆ ಅನೇಕ ಮಹಾನ್ ನಾಯಕರು ತಮ್ಮ ಜೀವನವನ್ನು ಲೆಕ್ಕಿಸದೆ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಮಹಾತ್ಮ ಗಾಂಧೀಜಿ ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟರು. ಹೀಗೆ ಹೋರಾಡಿ ಆಗಸ್ಟ್ 14ರಂದು ಬ್ರಿಟಿಷರು ಮಧ್ಯರಾತ್ರಿ ಭಾರತ ಬಿಟ್ಟು ತೊಲಗಿದರು. ನಾವು ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸ್ವಾತಂತ್ರ್ಯ ಎಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ಸ್ವಾತಂತ್ರ್ಯ ಇದೆ ಎಂದು ಒಬ್ಬ ವ್ಯಕ್ತಿಯು ತನ್ನ ಸ್ವಾತಂತ್ರ್ಯ ಹಕ್ಕಿನಿಂದ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಬಾರದು ಎಂದು ನಾವೆಲ್ಲರೂ ಈಗಿನ ಪ್ರಜೆಗಳಾದ ಮಕ್ಕಳಿಗೆ ಶಿಕ್ಷಕರು, ಪೋಷಕರು ತಿಳಿಸಿಕೊಡಬೇಕು. ಈ ಸ್ವಾತಂತ್ರ್ಯ ಇರೋದರಿಂದ ನಾವೆಲ್ಲರೂ ಆರ್ಥಿಕವಾಗಿ, ರಾಜಕೀಯವಾಗಿ, ತಂತ್ರಜ್ಞಾನ, ವಿಜ್ಞಾನವಾಗಿ ಮೂಲಭೂತ ಸೌಕರ್ಯಗಳು ಸೇರಿ ಸಾಧನೆ ಮಾಡಿದ್ದೇವೆ. ನಮ್ಮ ಪ್ರಜೆಗಳು ಎಲ್ಲಿಯವರೆಗೂ ಸ್ವಾತಂತ್ರ್ಯ ಇರುತ್ತಾರೋ ಅಲ್ಲಿಯವರೆಗೂ ದೇಶದ ಅಭಿವೃದ್ಧಿ, ಪ್ರಜೆಗಳ ಅಭಿವೃದ್ಧಿ ಮತ್ತು ಕುಟುಂಬದ ಅಭಿವೃದ್ಧಿ ಹೊಂದುತ್ತದೆ. ಆದರೆ ಇಂದಿಗೂ ಸಹ ವೀಕ್ಷಕರೇ, ಸ್ವಾತಂತ್ರ್ಯ ಭಾರತದಲ್ಲಿ ನಾವು ಅಸಮಾನತೆ, ದೌರ್ಜನ್ಯ, ಕಿರುಕುಳ, ಸರ್ಕಾರದ ಮೇಲಿನ ಭ್ರಷ್ಟಾಚಾರಗಳು, ಜನರಿಂದಲೇ ಆಯ್ಕೆಯಾದ ನಾಯಕರು, ಅಪರಾಧಗಳು, ರಾಜಕೀಯ ಪಕ್ಷಗಳು, ಒಬ್ಬರ ಮೇಲಿನ ದ್ವೇಷಗಳು ಎಲ್ಲವೂ ನೋಡಿದರೆ ಎಲ್ಲಿದೆ ಸ್ವಾತಂತ್ರ್ಯ? ಆದರೆ ಈಗಿನ ಮಕ್ಕಳು, ನಾಳಿನ ಪ್ರಜೆಗಳು ತಿಳಿದುಕೊಳ್ಳಬೇಕು. ಈಗಿನ ಮಕ್ಕಳು, ನಾಳಿನ ಪ್ರಜೆಗಳು ನಮ್ಮ ಸಮಾಜದಲ್ಲಿರುವ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸಿ ಜ್ಞಾನವಂತರಾಗಿ ದೇಶ ಸೇವೆ ಮಾಡಬೇಕು. ಯಾವ ಕ್ಷೇತ್ರದಲ್ಲಾದರೂ ಕೆಲಸ ಮಾಡಿ ಯಶಸ್ಸು ಕಂಡುಕೊಳ್ಳಿ. ವೀಕ್ಷಕರೇ, ನೈಸ್ ಗುರು ಮಾತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್. ಹಾಗೂ ನನ್ನ ಮನದಾಳದ ಮಾತು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಇಷ್ಟು ಹೊತ್ತು
ಶಾಂತ ಚಿತ್ತದಿಂದ ನನ್ನ ಯೂಟ್ಯೂಬ್ನಲ್ಲಿ ಕೇಳಿದಕ್ಕೆ ತಮಗೆ ವೀಕ್ಷಕರಿಗೆ ತುಂಬ ಹೃದಯದ ವಂದನೆಗಳು. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಜೈ ಹಿಂದ್, ಜೈ ಭಾರತ ಮಾತೆ. ನಾನು ಕಾತುರಿಂದಲೇ